ಮನೆ ಊಟ ಅಂದ್ರೆ ಯಾರ್ಯಾರಿಗೆ ಇಷ್ಟ? ನನಗ್ ಮನೆ ಊಟ ಇಲ್ದ ಹೋದ್ರೆ ದಿನ ಮಾಡೋದೇ ಇಲ್ಲ, ಬೆಳ್ ಕರಿಯಲ್ಲ ನನಗೆ. ಮನೆ ಊಟ ಎಲ್ಲರಿಗೂ ಇಷ್ಟ ಅಲ್ವಾ? ಎಸ್. ಸೋನಿ, ನಿಮ್ಗೆ ಫೇವ್ರೆಟ್ ಊಟ ಅಂದ್ರೆ ಏನು? ಮನೆ ಊಟ. ಮನೆಯಿಂದ ದೂರ ಇರೋದಕ್ಕೆ ಎಲ್ಲ ಇಷ್ಟ. ಮುಂಚೆ ಏನು ಇಷ್ಟ ಆಗ್ತಿರ್ಲಿಲ್ಲ, ಈಗ ಎಲ್ಲ ಇಷ್ಟ ಆಗ್ತಿದೆ. ಬಂದ್ಮೇಲೆ ಇಷ್ಟ ಆಗ್ತಿದೆ. ಬಂದ್ಮೇಲೆ ಗೊತ್ತಾಗ್ತಿದೆ. ಬಟ್ ಅನ್ನ ಸಾರು, ದಾಲ್ ರೈಸ್ ಅಮ್ಮ ಮಾಡೋದು. ಅಮ್ಮ ಮಾಡೋದು. ಈಗ ನೀವ್ ಬೆಂಗಳೂರಲ್ಲಿ ಇದ್ದೀರಾ, ಅಪ್ಪ ಅಮ್ಮ ಮೈಸೂರಲ್ಲಿ ಇದಾರೆ. ಮನೆ ಊಟ ತಿನ್ಬೇಕು ಅಂತ ಅನ್ಸಿದ್ರೆ ಏನ್ ಮಾಡ್ತೀರಾ? ಮಮ್ಮಿ ಡ್ಯಾಡಿ ಬಸ್ಸಲ್ಲಿ ಕಳಿಸ್ತಾರೆ ಕುಕ್ ಮಾಡ್ಬಿಟ್ಟು. ನಾನಿಲ್ಲಿ ಆರ್ಚ್ ಹತ್ರ ಬಸ್ ಡ್ರೈವರ್ ನಂಬರ್ ಇಸ್ಕೊಂಡಿರ್ತೀನಿ, ಅವ್ನ್ಗಲ್ಲಿ ನಿಲ್ಸ್ಬಿಟ್ಟು ನನಗೆ ಟಿಫನ್ ಕೊಟ್ಬಿಟ್ಟು ಹೋಗ್ತಾರೆ. ಬಸ್ಸಲ್ಲಿ ಊಟ ಕಳಿಸ್ತಾರೆ. ಅಂದ್ರೆ ನಮ್ಮ ಗೌರ್ಮೆಂಟ್ ಬಸ್ ಡ್ರೈವರ್ ಗಳೆಲ್ಲ ನಿಮಗೆ ಪರ್ಸನಲಿ ಊಟನ ತಂದ್ಕೊಡ್ತಾರೆ, ನಿಮ್ಗೆ ಯಾವಾಗ ಯಾವಾಗ ತಿನ್ಬೇಕು ಅನ್ಸತ್ ಅವಾಗ. ಅಂದ್ರೆ ನನಗೆ ಯಾರು ಪಾಪ ಇಲ್ಲಿವರೆಗೂ ಯಾವ ಬಸ್ ಡ್ರೈವರ್ ನಾವು ಕೊಡಲ್ಲ ಅಂತಾನೂ ಹೇಳಿಲ್ಲ. ಊಟದ ವಿಷಯ ಅಲ್ವಾ, ಸೊ ಎಲ್ರು ಸ್ವೀಟ್ ಆಗಿ ಸ್ವಲ್ಪ ಕೊಡ್ತೀರಾ ಅಂದ್ರೆ ಕೊಡ್ತಾರೆ. ಇಲ್ಲಿಗೆ ಬಂದ್ಬಿಟ್ಟು ಸ್ಟಾಪ್ ಮಾಡ್ತಾರೆ, ನಾನು ಹೋಗಿ ಇಸ್ಕೊಂತೀನಿ. ಸೊ ಅದನ್ನ ಒಂದ್ 2-3 ದಿನ ಉಳಿಸ್ಕೊಂಡು ಬಿಸಿ ಮಾಡ್ಕೊಂಡು ಊಟ ಮಾಡ್ತೀರಾ? ತಿಂತೀನಿ. ಒಂದ್ ವಾರಕ್ಕೊಂದ್ಸಲ ಕಳಿಸ್ತಾರಾ? ಇಲ್ಲ, 1.5 ಮಂತ್ ಆಯ್ತು ಇವಾಗ ಕಳ್ಸಿಲ್ಲ. ಬಿಸಿ ಇದಾರೆ ಮಮ್ಮಿ ಡ್ಯಾಡಿ ಎಲ್ಲ, ಅದಕ್ಕೆ ಈ ಸತಿ ಕಳ್ಸಕ್ ಆಗಿಲ್ಲ. ಎಲ್ಲರೂ ಸೆಲ್ಫ್ ಸರ್ವಿಸ್ ಅಲ್ಲಿ ತಿಂದ್ರೆ ಇವ್ರು ಬಸ್ ಸರ್ವಿಸ್ ಮಾಡ್ಕೊಂಡಿದ್ದಾರೆ. ಸೊ 1.5 ತಿಂಗಳಾಯ್ತು ನಿಮ್ ಮನೆ ಊಟ ಮಾಡಿ. ನನ್ಗೂ ಒಂದಿರುತ್ತೆ, ಸೆಟ್ಟಿಗ್ ಮನೆ ಊಟ ಬರ್ಬೇಕು ಅಂತ. ಮಮ್ಮಿ ಡ್ಯಾಡಿ ಬಿಸಿ ಇರ್ತಾರ, ಸೆಟ್ಟಿಗ್ ಮನೆ ಊಟ ಅಂತ ಬರಲ್ಲ. ಎಲ್ರು ಮನೆಯಿಂದ ತರ್ತಾರ. ಯಾರು ಮನೆಯಿಂದ ತರ್ತಾ ಇದಾರೆ? ಯಾರು ತರ್ತಾ ಇಲ್ಲ ಮ್ಯಾಮ್. ಎಲ್ರು ಮಮ್ಮಿ ಡ್ಯಾಡಿನೂ ಮನೆಯಿಂದ ಟಿಫನ್ ಕಳ್ಸ್ತಾರೆ. ಯಾರು ತಗೊಂಡ್ ಬರ್ತಿದಾರೆ ಸೋನಿ? ನಿಮ್ಗೆ ಸೆಟ್ಟಿಗ್ ಮನೆಯಿಂದ ಬರಲ್ಲ ಅಂತ ನಿಮಗ್ ಬೇಜಾರು. ಈಗ 1.5 ತಿಂಗಳಿಂದ ಮನೆಯಿಂದ ಊಟ ಬಂದಿಲ್ಲ, ಏನ್ ತಿನ್ಬೇಕು ನೀವು? ಏನಾದ್ರು ಸರಿ, ಅನ್ನ ಸಾಂಬಾರ್ ಸ್ವೀಟ್ ಏನಾದ್ರು ಮನೆ ಊಟ ಬೇಕು. ಬಟ್ ಈಗ ನಾವು ಪರ್ಸ್ನಲಿ ನಿಮಗೋಸ್ಕರ ನೀವು 1.5 ತಿಂಗಳಿಂದ ಏನ್ ತಿಂದಿಲ್ಲ ಅಂತ ಅನ್ಬಿಟ್ಟು, ಆಯ್ತಾ, ನಿಮಗೆ ಇಲ್ಲಿ ಬನ್ನಿ, ನೀವು ಅಳ್ಬಾರ್ದು. ಈಗ ಸೋನಿ, ಈಗ 1.5 ತಿಂಗಳಾಗಿದೆ ಅಲ್ವಾ, ಬಸ್ಸಲ್ಲಿ ಪಾಪ ಡ್ರೈವರ್ಗಳು ಊಟ ತಂದ್ಕೊಟ್ಟು, ಹಾಗಾಗಿ ನಿಮಗೋಸ್ಕರ ಸ್ಪೆಷಲ್ ಆಗಿ ಅಡಿಗೆ ಮಾಡಿ ತರ್ಸಿದೀನಿ. ನಮ್ಮ ಮನೆಯಿಂದ? ನಿಮ್ ಮನೆಯಿಂದ ಅಲ್ಲಪ್ಪ, ನಮ್ಮ ಮನೆಯಿಂದ. ರೆಡಿಯಾ? ಪ್ಲೀಸ್ ತಗೊಂಡ್ ಬನ್ನಿ ಅದನ್ನ. ನಮ್ಮನೆ ಊಟ. ನಮ್ಮ ಮಮ್ಮಿ ಮಾಡಿದ್ದು. ಇಲ್ಲ ಮ್ಯಾಮ್, ಫ್ರಾಂಕ್ಲಿ ಸ್ಪೀಕಿಂಗ್, ಯಾವಾಗ್ಲೂ ಇಟ್ಸ್ ಬೀನ್ 7-8 years ಮನೆಯಿಂದ ದೂರ ಇದ್ದು ಪೇರೆಂಟ್ಸು ಸೆಟ್ ತನಕ ಬರ್ತಾರೆ. ಇಲ್ಲ ಬೇರೆ ಆರ್ಟಿಸ್ಟ್ಗೆಲ್ಲ ಮಧ್ಯಾಹ್ನ ಟಿಫನ್ ಕಳಿಸ್ತಾ ಇದ್ರು. ಎಷ್ಟು ಅಂತ ಆಚೆ ಆನ್ಲೈನ್ ಇದ್ರಲ್ಲಿ ತಿನ್ನಕ್ಕಾಗತ್ತೆ? ಸಾಕಾಗತ್ತೆ, ಒಂದ್ ಮೊಸರನ್ನ ಸಿಕ್ಕಿದ್ರೆ ಸಾಕು ಮನೆದು ಅನ್ಸ್ತಿರುತ್ತೆ. ಅಂಡ್ ಕಂಟಿನ್ಯೂಸ್ ಆಗಿ ವರ್ಕ್ ಇದ್ದಿದ್ರಿಂದ ಐ ಕುಡಂಟ್ ಗೋ ಹೋಮ್ ಆಲ್ಸೋ. 1.5 month ಆಗಿತ್ತು. ಸೊ ಏನ್ ಮಾಡಿ ಕಳ್ಸ್ಯಾರೆ? ಬಾತು ನಿಮ್ ಫೇವ್ರೇಟ್ ಅದು? ಅಮ್ಮ ತುಂಬಾ ಚೆನ್ನಾಗ್ ಮಾಡ್ತಾರಾ? ಚೆನ್ನಾಗಿ ಮಾಡ್ತಾರೆ. ಸೊ ಸರ್ಪ್ರೈಸ್ ಹೆಂಗಿತ್ತು? ವೆರಿ ಬಸ್ಸಲ್ಲೇ ತರ್ಸಿದ್ವಿ, ಡ್ರೈವರ್ ಅನ್ನ ನಂಬರ್ ಇಸ್ಕೊಂಡಿದ್ವಿ, ಕೊಟ್ರು, ನಗರಲ್ಲಿ ಇಸ್ಕೊಂಡ್ ಬಂದ್ವಿ. ಬಟ್ ಡ್ರೈವರ್ ಬಂದಿದ್ದಾರೆ. ಇನ್ಫ್ಯಾಕ್ಟ್ ನೀವ್ ಅಲ್ಲಿ ಹೋಗಿ ಇಸ್ಕೊಂಡ್ ಬರ್ತಾ ಇದ್ರಿ, ಇವ್ರು ಪಾಪ ನೀವು ಹೋಗಕ್ಕಾಗಿಲ್ಲ, ನೀವು ಇಸ್ಕೊಳಕ್ ಆಗಿಲ್ಲ ಅಂತ ಅನ್ಬಿಟ್ಟು ಅವರು ಪರ್ಸ್ನಲಿ ಡ್ರೈವರೇ ಬಂದಿದ್ದಾರೆ ತಗೊಂಡ್ ಬಂದು. ಎಸ್, ಯಾರು ನಿಮಗೋಸ್ಕರ ಬಂದು ಕೊಟ್ಟೋಗ್ತೀನಿ ಅಂತ ಅಂದ್ರು. ಸರ್ ದಯವಿಟ್ಟು ಬನ್ನಿ ಸರ್. ಇವ್ರು ನಮ್ಮ ಅಪ್ಪ ಭವರ್ಲಾಲ್ ಮುಲೇವಾ, ಪ್ರೌಡ್ ಫಾದರ್ ಆಫ್ ಸೋನಿ ಮುಲೇವಾ. ಕನ್ನಡ ಅಭಿಮಾನ ಎಲ್ಲಿಂದ ಬಂತು ಹೇಗೆ ಅಂತ ಹೇಳ್ತಿರ್ತಾರೆ. ನನಗೆ ಇಲ್ಲಿಂದ ಬಂದಿದ್ದು, ಅಂಡ್ ನಾನು ಇಷ್ಟು ಸ್ಪಷ್ಟವಾಗಿ ಮಾತಾಡ್ತಾ ಇದ್ದೀನಿ, ಇಲ್ಲಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನಮ್ಮಪ್ಪ. ಸೊ ಇಂಟ್ರೊಡ್ಯೂಸಿಂಗ್ ದ ಮೇಕರ್. ಸರ್, ನಿಮ್ಗೆ ನಮ್ಮ ಕಿಚನ್ಗೆ ಸ್ವಾಗತ ಸುಸ್ವಾಗತ ಸರ್.
ಥ್ಯಾಂಕ್ ಯು. ಈಗ ನೀವು ಕರ್ನಾಟಕಕ್ಕೆ ಬಂದು 30 ಇಯರ್ಸ್ ಆಯ್ತು ಅಂತ ಕೇಳ್ಪಟ್ಟೆ. ಎಸ್. ಸೊ ಆಗ ಕನ್ನಡ ಕಲ್ತಿದ್ದು ಇಲ್ಲಿ ಬಂದು. ಹಾ, ಇಲ್ಲಿ ಬಂದ್ಮೇಲೆ ನಾನು ಕನ್ನಡ ಕಲ್ತಿದ್ದು. ಕನ್ನಡ ಮಾತಾಡಕ್ಕೂ ಬರ್ತಿರ್ಲಿಲ್ಲ. ಓಕೆ. ಇಲ್ಲಿ ಬಂದ್ಮೇಲೆ ಕಲ್ತಿದ್ದು. ಅವಾಗ ಬಂದಾಗ್ಲಾ ಅಥವಾ ಪ್ರತಿದಿನ ಮನೇಲಿ ಮಾತಾಡೋ ಭಾಷೆನೇ ಕನ್ನಡನ? ನಮ್ಮ ಭಾಷೆನೂ ಮಾತಾಡ್ತೀವಿ, ಆದ್ರೂ ಪ್ರತಿದಿನ ಕನ್ನಡ ನಂಗೆ ಮಾತಾಡ್ಬೇಕು ಅಂತ ತುಂಬಾ ಒಂದು ಆಸೆ. ಹೌದು. ಎಷ್ಟು ನಮ್ ಸೋನಿ ಅಂತೂ ಸಕ್ಕದ ಕನ್ನಡ ಮಾತಾಡ್ತಾರೆ. ಇವಾಗ ತಾನೇ 1.5 ತಿಂಗಳಿಂದ ಮನೆಗ್ ಬರಕ್ಕಾಗಿಲ್ಲ, ಅಮ್ಮನ ಊಟ ತಿನ್ನಕ್ಕಾಗಿಲ್ಲ ಅಂತ ಬೇಜಾರ್ ಮಾಡ್ಕೋತಿದ್ರು. ಪರ್ಸನಲಿ ಈ ಸಲ ಯಾವ್ದೇ ಬಸ್ಸಿಗೆ ಹಾಕದೆ ನೀವೇ ತಗೊಂಡ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ನಿಮ್ ಮಗಳು ಇಷ್ಟೆಲ್ಲ ಮಾಡಿಯಾರಲ್ಲ, ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ಅದಕ್ಕೆ ಅಳತೇನೆ ಇಲ್ಲ. ಎಷ್ಟು ಖುಷಿ ಅಂದ್ರೆ ನಾನು ಹೇಳಲಿಕ್ಕೆ ಅಸಾಧ್ಯ. ಈ ಖುಷಿಗೆ ಅಳತೇನೆ ಇಲ್ಲ. ಬಟ್ ಏನಂದ್ರೆ ನಾನು ಇವಳಿಗೆ ಯಾವಾಗ್ಲೂ ನನ್ನ ಜೊತೆಲಿದ್ದೀನಮ್ಮ ಅಂತ ಅಂದ್ಬಿಟ್ಟು ಇವಳು ಏನ್ಲೇ ಒಂದು ಹಿಂದೆ ಸೋಲ್ಕೊಳ್ತೀನಿ ಅಂದ್ರೆ ನಾನು ಎನಿ ಟೈಮ್ ನಿಂತಿರ್ತೀನಿ ಇವಳಿಗೆ. ಎನಿ ಟೈಮ್ ಯಾವ್ದೇ ಏನೇ ಒಂದು ಪ್ರಾಬ್ಲಮ್ ಇರಲಿ, ಏನೇ ಒಂದು ಇದ್ರೂ ನಾನು ಧೈರ್ಯ ಇವಳಿಗೆ ಜೊತೆಲಿ ಎನಿ ಟೈಮ್. ನನಗೆ ಇವಳು ಡಾಕ್ಟರ್ ಓದಿಸ್ಬೇಕು ಅಂತ ತುಂಬಾ ಆಸೆ ಆಗಿದ್ದೆ. ಬಟ್ ಇವಳಿಗೆ ಏನೋ ಗೊತ್ತಿಲ್ಲ, ಅದು ಹೆಂಗೆ ಯಾರ ಫ್ರೆಂಡ್ಸ್ ಇಂದ ಹೆಂಗೆ ಈ ಆಕ್ಟಿಂಗ್ ಫೀಲ್ಡ್ ಇದನ್ನ ಮೈಂಡ್ಗೆ ಬಂದು ನಮ್ಮ ಮಂಡ್ಯ ರಮೇಶ್ ಸರ್ ಅವ್ರ ಹತ್ರ ಇವಳು ನಟನಾಗಿ ಜಾಯಿನ್ ಮಾಡ್ಕೊಂಡು ಅವ್ರನ್ನ ಮೀಟ್ ಆದ್ಮೇಲೆ ನಾನು ಇಲ್ಲ ಇವಳನ್ನ ಒಂದು ಈಗ ಇವಳು ಈ ಇಂಟ್ರೆಸ್ಟ್ ಪಟ್ಟಿದ್ದಾರೆ, ಅವತ್ತಿಂದ ಇವಳಿಗೆ ಜೊತೆಲಿ ನಿಂತ್ಕೊಂಡು ಇದ್ದೀನಿ. ಅಂಡ್ ಸೋನಿ, ಅಪ್ಪನ ಬಗ್ಗೆ ಏನ್ ಹೇಳ್ತೀರಾ? ಬರೀ ನನ್ ಸಪೋರ್ಟ್ ಸಿಸ್ಟಮ್ ಅಲ್ಲ ಅಕ್ಕ, ಮೈ ಬೆಸ್ಟ್ ಫ್ರೆಂಡ್, ಮೈ ಬಾಯ್ ಫ್ರೆಂಡ್, ಮೈ ಫ್ಯಾಮಿಲಿ, ಇವರು ಎವ್ರಿಥಿಂಗ್. ಪ್ರತಿಯೊಂದು ಹೆಣ್ಮಕ್ಳಿಗೂ ಹೇಗೆ ಅವರಪ್ಪ ಸೂಪರ್ ಹೀರೋ ಆಗಿರ್ತಾರೆ, ನನಗೂ ಅಷ್ಟೇ. ಈಸ್ ಅ ಸೂಪರ್ ಮ್ಯಾನ್, ಸೂಪರ್ ಹೀರೋ, ಎವ್ರಿಥಿಂಗ್ ಯು ಕನ್ಸಿಡರ್. ಥ್ಯಾಂಕ್ ಯು ಸೋ ಮಚ್ ಡ್ಯಾಡಿ ಫಾರ್ ಬಿಲೀವಿಂಗ್ ಇನ್ ಮೀ. ನನ್ನಲ್ಲಿ ನಂಬಿಕೆ ಇಟ್ಟಿದ್ದಕ್ಕೆ. ಫ್ಯಾಮಿಲಿಲಿ ಏನೇ ಮಾತು ಬರ್ಲಿ ಹೋಗ್ಲಿ, ಸ್ಟಿಲ್ ನನ್ನಲ್ಲಿ ನಂಬಿಕೆ ಇಟ್ಕೊಂಡು ಇನ್ನೂ ಏನೇ ಎಕ್ಸ್ಟ್ರಾ ಮಾತು ಬಂದ್ರು ಇಂಡಸ್ಟ್ರಿಯಲ್ಲಿ ಇದ್ದಾಗ ಇರುತ್ತೆ ಹೇಳೋದು ಬೀಳೋದೆಲ್ಲ, ಅದನ್ನೆಲ್ಲ ಇಗ್ನೋರ್ ಮಾಡಿ ನನ್ನ ಜೊತೆ ನಿಂತಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾ ಒಂದು ಕಾಂಪ್ಲಿಮೆಂಟ್ ಕೊಡ್ಲಾ ಸರ್? ನಾನ್ ಸೋನಿನೇ ನೋಡ್ಲಿಲ್ಲ ಸರ್, ನೀವೇ ಸಕ್ಕದಾಗಿ ಡ್ಯಾನ್ಸ್ ಮಾಡ್ತೀರಾ. ಥ್ಯಾಂಕ್ ಯು. ನೀವು ಯಾವ ಸ್ಟೇಜ್ ಹತ್ತಿದ್ದೀರಾ ನಂಗೆ ಗೊತ್ತಿಲ್ಲ ಸರ್, ಬಟ್ ಈ ಒಂದು ಸ್ಟೇಜ್ ಅಲ್ಲಿ ನಿಮ್ಮ ಮಗಳ ಮುಖಾಂತರ ಇಡೀ ಕರ್ನಾಟಕಕ್ಕೆ ನೀವು ಪರಿಚಯ ಆಗಿದ್ದೀರಾ. ಅಂಡ್ ಪ್ರೀತಿಯಿಂದ ಇಲ್ಲಿವರೆಗೂ ಬಂದಿದ್ದ ಖುಷಿ. ಅಂಡ್ ನಿಮಗೆ ಮಗಳ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಸರ್? ಮಗಳ ಬಗ್ಗೆ ನನಗೆ ಎಷ್ಟು ಇದೆ ಅಂದ್ರೆ ತುಂಬಾ ಆಸೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಹೆಮ್ಮೆ ಅಂದ್ರೆ ಇವಳಿಗೆ ಎಷ್ಟು ಖುಷಿ ಇದೆ ಅಂದ್ರೆ ಇವಳನ್ನ ನಾನು ಯಾವ ಹಳತೆಯಲ್ಲಿ ನೋಡಬೇಕು ಅದನ್ನ ಆಸೆ ಇಟ್ಕೊಂಡಿದ್ದೀನಿ. ಸೊ ಇವಳು ಆ ಆಸೆನ ನನ್ನ ಪೂರೈಸ್ತಾರೆ. ಎಲ್ಲ ಮಕ್ಕಳಿಗೂ ತಂದೆ ಹೀರೋ ಆಗಿರ್ತಾರೆ ಫಸ್ಟು, ಬಟ್ ನನ್ನ ಮಗಳಿಗೆ ಫಸ್ಟ್ ಫ್ಯಾನ್ ನಾನು. ನಾನು ಏನೇ ಮಾಡಿದ್ರೆ ಇಷ್ಟಪಡ್ತಾರೆ ನಮ್ಮಪ್ಪ. ನಾನು ಇಲ್ಲಿ ಡಬ್ಬ ತರ ಮಾಡಿರ್ತೀನಿ, ನನ್ ಜೋಕ್ ಫ್ಲಾಪ್ ಆಗಿರುತ್ತೆ. ಪ್ರಾಬಬ್ಲಿ ಕ್ವಾಟ್ಲಿ ಕಿಚನ್ ಅಲ್ಲಿ ಒಂದ್ ಜೋಕು ಸಕ್ಸಸ್ಫುಲ್ ಆಗಿಲ್ದೇ ಇರ್ಬೋದು, ಆದ್ರೆ ನನ್ ಡ್ಯಾಡಿಗೆ ಫೋನ್ ಮಾಡಿ ಕೇಳಿದ್ರೆ ನೀನ್ ಅದೊಂದ್ ಲೈನ್ ಹೇಳ್ದಲ್ಲ, ಅದ್ ಸಖತ್ತಾಗಿ ಹೇಳ್ದೆ ಅಂತ ನೆನ್ಪಿಟ್ಕೊಂಡು ಹೇಳ್ತಾರಲ್ಲ. ಸೊ ಫಸ್ಟ್ ಫ್ಯಾನ್ ಅಂದ್ರೆ ಜಸ್ಟ್ ಬ್ಲೆಸ್ಡ್ ಅಷ್ಟೇ. ಸರ್, ನೀವು ಅವ್ರ ಫಸ್ಟ್ ಫ್ಯಾನು, ನಿಮ್ ಸ್ಟಾರ್ ಇಲ್ಲೇ ಇದಾರೆ, ಏನ್ ಬೇಕಾದ್ರೆ ಕೇಳಿ ಸರ್, ಇದೇ ಒಂದು ಮೂಮೆಂಟ್. ಇವ್ರು ಸೆಲ್ಫಿ ತಗೊಂಡ್ರೆ ನಾವು ಫೋನಲ್ಲಿ ತಗೊಳ್ತೀವಿ ಸೆಲ್ಫಿ. ಫೋನ್ ಕಳೆದೋಯ್ತು, ಸೆಲ್ಫಿ ಅಲ್ಲಿ ಇಲ್ಲಿ ಹೊಟ್ಟೋಗುತ್ತೆ, ಇನ್ನೆಲ್ಲಿ ತಗೊಳ್ಳೋದು. ಅದಕ್ಕೆ ನನ್ನ ಮಗಳ ಹತ್ರ ನಾನು ಇವತ್ತು ಒಂದು ಆಟೋಗ್ರಾಫ್ ಹಾಕ್ಸ್ಬಿಡ್ತೀನಿ. ಒಂದು ಆಟೋಗ್ರಾಫ್ ಹಾಕ್ಸ್ಬಿಟ್ರೆ ನಾನು ಈ ಶರ್ಟ್ನೇ ಆಟೋಗ್ರಾಫ್ ಇಲ್ಲೇ ತಗೊಂಡ್ಬಿಟ್ರೆ ಇನ್ನು 16 ವರ್ಷ ಈ ಶರ್ಟ್ನೇ ನಾನು ಇಟ್ಕೊಂಡು ಆಟೋಗ್ರಾಫ್ನ ನೋಡ್ಕೊಂಡು ನನ್ನ ಮಗಳು ಇಲ್ಲ ಅವಳು ಎಲ್ಲೇ ದೂರ ಇದ್ರು ಅದು ನೋಡ್ಕೊಂಡ್ಬಿಟ್ರೆ ಸಾಕು. ನಿಮ್ಮ ಫಸ್ಟ್ ಫ್ಯಾನಿಗೆ ಪ್ರೀತಿಯಿಂದ ಏನಾದ್ರು ಹೇಳಿ, ನಿಮ್ಮ ಫಸ್ಟ್ ಆಟೋಗ್ರಾಫ್ನ ನಮ್ಮ ಪ್ರೀತಿಯಿಂದಾನೇ ಅಲ್ಲಿ ಕೊಟ್ಬಿಡಿ. ಐ ಮೈ ಸೂಪರ್ ಹೀರೋ ಬಂದ್ರು ಅಂಡ್ ಒಂದು ಸ್ಪೆಷಲ್ ಮೂಮೆಂಟ್ ಇಲ್ಲಿ ಕ್ರಿಯೇಟ್ ಆಯ್ತು. ಈಗ ಪ್ರೀತಿಯಿಂದ ಅಪ್ಪನ ಕರ್ಕೊಂಡು ಹೋಗಿ ನೀವೇ ಬಿಟ್ಟು ಬನ್ನಿ, ಓಕೆನಾ ಸರ್? ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಸರ್, ಇಲ್ಲಿವರೆಗೂ ಬಂದಿದ್ದೀರಿ. ಸೊ ಇವತ್ತಿನ ಪೇರಿಂಗ್ ಟಾಸ್ಕ್ ಅಂತೂ ಆಯ್ತು. ಒಂದೊಂದು ಮುತ್ತುಗಳ ತರ ಕಾಣಿಸ್ತಾ ಇದ್ದೀರಾ. ಪ್ರತಿಯೊಬ್ಬರಿಗೂ ಇವತ್ತಿನ ರೌಂಡ್ಗೆ ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ ಈಗ ನಿಮ್ಮೆಲ್ಲರ ಫೇವರೇಟ್ ಅಡ್ವಾಂಟೇಜ್ ಟಾಸ್ಕ್ಗೆ ಹೋಗುವಂತ ಸಮಯ. ರೆಡಿನಾ?
ಓಕೆ, ಇವತ್ತಿನ ಅಡ್ವಾಂಟೇಜ್ ಟಾಸ್ಕ್ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇವತ್ತಿನ ಈ ರೌಂಡ್ ನ ಪ್ರೆಸೆಂಟ್ ಮಾಡ್ತಾ ಇರೋದು ನಾರ್ ಚೈನೀಸ್ ಸಾಸಸ್. ನಾರ್ ಇತ್ತೀಚೆಗೆ 5 ಇಂಟರ್ನ್ಯಾಷನಲ್ ಕ್ವಿಸೀನ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಥಾಯ್, ಜಾಪನೀಸ್, ಇಟಾಲಿಯನ್, ಕೊರಿಯನ್ ಹಾಗೂ ಚೈನೀಸ್. ಈ ಸಾಸ್ಗಳೊಂದಿಗೆ ನೀವು ಮನೆಯಲ್ಲಿ ರೆಸ್ಟೋರೆಂಟ್ ಅಂತಹ ಇಂಟರ್ನ್ಯಾಷನಲ್ ಡಿಶಸ್ ನ ತಯಾರು ಮಾಡ್ಬೋದು. ಹೌದು, ನಾರ್ ಸಾಸ್ಗಳು ಹೋಪ್ಲೆಸ್ ಶೆಫ್ಗಳಿಗೆ ಒಂದು ದೊಡ್ಡ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ರೆಸ್ಟೋರೆಂಟ್ ಲೈಕ್ ಇಂಟರ್ನ್ಯಾಷನಲ್ ಕ್ವಿಸೀನ್ ಆಟ್ ಹೋಮ್. ಸೊ ಈಗ ಇವತ್ತಿನ ಅಡ್ವಾಂಟೇಜ್ ರೌಂಡ್ ಏನು ಅಂತ ನೋಡುವಂತ ಸಮಯ. ರೆಡಿನಾ? ತೋರ್ಸಿ ಏನಂತ. ತೋರ್ಸಿ ಚಪ್ಪೋ. ಏನನ್ನದು? ಏನಿಲ್ಲಪ್ಪ, ಸಿಂಪಲ್. ಇದೆಲ್ಲ ನೋಡಿರ್ತೀರಲ್ಲ ನೀವು, ಸ್ಪ್ರಿಂಗ್ ರೋಲ್ಸ್. ಸೊ ಬೇಸಿಕಲಿ ಇವತ್ತಿನ ಅಡ್ವಾಂಟೇಜ್ ಟಾಸ್ಕ್ ಏನಾಗಿರುತ್ತೆ ಅಂತ ಅಂದ್ರೆ, ನಿಮಗೆ ನಾವು ಹಿಟ್ಟನ್ನ ಕೊಟ್ಟಿದೀವಿ, ಹಾಗೆ ಸ್ಟಫಿಂಗ್ ನ ಕೂಡ ಕೊಟ್ಟಿದೀವಿ. ಇದೆರಡನ್ನು ಬಳಸ್ಕೊಂಡು ಈ ರೀತಿಯಲ್ಲಿ ಸ್ಪ್ರಿಂಗ್ ರೋಲ್ಸ್ ಗಳನ್ನ ಮಾಡ್ಬೇಕಾಗತ್ತೆ. ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಎರಡನ್ನೂ ಚೆಕ್ ಮಾಡ್ಕೊಂಡು ಅಡ್ವಾಂಟೇಜ್ ಟಾಸ್ಕ್ ನ ಗೆಲ್ಲೋದು ಯಾರು ಅಂತ ನಮ್ಮ ಜಡ್ಜಸ್ ಡಿಸೈಡ್ ಮಾಡ್ತಾರೆ. ರೆಡಿನಾ? ಓಕೆ, ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ನಿಮ್ಮ ಅಡ್ವಾಂಟೇಜ್ ಟಾಸ್ಕ್ ಶುರು ಆಗ್ತಿದೆ. In 3, 2, 1, go! ಓ ಒಲೆ ಅಂಟಿಸ್ಕೋ. ಎಣ್ಣೆ ಬಿಟ್ಕೋ. ಏನ ಕೈ ಎತ್ಕೊಂಡು ನಿಂತ್ಕೊಬಿಟ್ಟಲ್ಲ, ಅಂಪೇರ್ ಏನೋ ನೀನು ಮಾಡು. ವಾಟ್ಲೇರ ಕುಚ್ಚರು ಏನ? ಏನಿಲ್ಲ ಸುಮ್ಗಿರು. ಇವಾಗ ನೀನು ಮಾಡೋದು, ನಾನಲ್ಲ. ನಾನು ಮಹಾರಾಣಿ, ನಾನ್ ಮಾಡೋದಕ್ ಸಾಧ್ಯ ಇಲ್ಲ. ಆಯ್ತು ಏ ಮಾಡಮ್ಮ. ತಗೋ, ನಾವು ಮಾಡಂಗಿಲ್ಲ. ಸಾಕು, ಇನ್ನೊಂದ್ ಸ್ವಲ್ಪ ಹಾಡಲ್ಲಿ. ಇನ್ನೊಂದು ಸಾಕು. ಇದು ಯಾರಿಗೋಸ್ಕರ ಮಾಡ್ತಿದ್ದೀನಿ ಹೇಳು? ನಿನಗೋಸ್ಕರ. ಇವತ್ತು ಅಡ್ವಾಂಟೇಜ್ ಗೆದ್ದು ನಿನ್ನ ಮನೆಗೆ ಕಳಿಸ್ತೀನಿ ಅಂದ್ರೆ ಮುಗಿದ್ಮೇಲೆ ಹೋಗ್ತೀರ ಮನೆಗೆ. ಹೌದೌದು, ನಿನ್ನ ಆನ್ ದಿ ವೇ ಡ್ರಾಪ್ ಮಾಡಿ ಹೋಗ್ತೀನಿ. ನನ್ನ ಹೆಸರು ಹೇಳು. ರಾಜ, ಕಿತ್ತೋಗಿರೋ ರಾಜ. ಮಾಡೋದೇ ಇಲ್ಲ. ನೀನ್ ಹಂಗೆ ಇದೆಯೋ, ನೀನ್ ನೋಡಿದ್ರೆ ರಾಜ ತರ ಅನ್ನಿಸ್ತಾ ಇಲ್ಲ ನನ್ಗೆ. ಯಾವ್ದೋ ಒಳ್ಳೆ ಭೂತ ತರ ಇದೆಯಾ? ಮಹಾರಾಣಿಯವರೇ, ಅಸಿಟ್ಟನ್ನು ಹಾಕಿ ಅಂತ ಹೇಳು. ಮಾರವಣಿಯವರೇ, ಹಸಿಟುವನ್ನು ಹಾಕಿ. ಅಸಿಟ್ಟನ್ನು ಪೌರಾಣಿಕ ಭಾಷೆಯಲ್ಲಿ ಏನೆಂದು ಕರೆಯುತ್ತಾರೆ? ಅದೆಲ್ಲ ಇಂಗ್ಲಿಷ್ ಬರಲ್ಲ, ಬರೀ ಕನ್ನಡ ಒಂದೇ ನಂದು. ನಾವು ಇಂಗ್ಲಿಷ್ ಅಲ್ಲ ನಾನು ಕೇಳಿದ್ದು, ಪೌರಾಣಿಕ ಭಾಷೆ. ಪೌರಾಣಿಕದಲ್ಲಿ ಆಲೆ ದೋಸೆ ಹೋಯ್ತಾವ್ರೆ. ಅಕ್ಕಿಯ ಹುಡಿಯನ್ನು ತೆಗೆದು ಇದರಲ್ಲಿ ಹಾಕಿಯನ್ನು. ನಾನು ಏನು ಹೇಳಲ್ಲ, ಏನ್ ಮಾಡ್ಕೋ. ಆನ್ ಮಾಡು. ಹೆಂಗ್ ಮಾಡ್ಲಿ? ಹಿಂಗೆ ಆನ್ ಮಾಡು. ಮೂಗ್ಬಿಟ್ಟು ಹಾಕ್ಬೇಡ, ನನ್ಗೊಂಥರ ಚೆನ್ನಾಗಿ ಹಿಂದ್ಗಡೆ ಒಳ್ಳೆ ಶಿಲ್ಪ ಶೆಟ್ಟಿ ತರ ಕಾಣ್ತೀಯಲ್ಲ. ಬೇಡ. ಇವತ್ತು ಗೆಲ್ಲೇಬೇಕು. ಅರ್ಥ ಆಯ್ತಾ? ನೀನ್ ಇದ್ದಾಗ ನಾನು ಗೆದ್ದೇ ಗೆಲ್ತೀನಿ. 100% ಗೆಲ್ತೀನಿ, ತಲೆ ಕೆಡ್ಸ್ಕೊಬೇಡ. ನಿನ್ ವ್ಯಾಲ್ಯೂ ಇಲ್ಲಿರೋದು ಗೊತ್ತಿಲ್ಲ ಕಣ, ನನಗ್ ಮಾತ್ರ ಗೊತ್ತಿರೋದು. ಅದನ್ನ ಮೆತ್ಕೆ ಹೇಳು, ಹೊಡೆದ ಕೇಳ್ತಾ ಇದೀಯಾ? ಮೊದ್ಲೇ ಇದು ಎದೆ ನೋಯ್ತೈತೆ. ಫಸ್ಟ್ ಸ್ವಾಮಿ ದೇವರೇ ದೇವರೇ. ಹಾಗೆಲ್ಲ ಮಿಡ್ಲಲ್ಲಿ ಒಂದ್ಸತಿ ಹಾಕಿದ್ರೆ ಆಯ್ತು, ಮತ್ತೆ ಫುಲ್ ಈಗ ದಪ್ಪ ಆಯ್ತು ಸ್ವಲ್ಪ. ಇರ್ಲಿ ಫುಲ್ ನೀಟ್ ಹೇಗೆ? ಧೀಂ ತಕ್ಕ ತೋಂ ತಕ್ಕ ಧೀಂ ತಕ್ಕ ತೋಂ ಧೀಂ ತಕ್ಕ ತೋಂ ತಕ್ಕ ತಕ್ಕ ತೋಂ. ಪರ್ಫೆಕ್ಟ್ ಸ್ಟಾಪ್ ಇಟ್.